ಹುಟ್ಟಿರುವ ಊರಿಗೆ ನಮ್ಮದೇ ಆದ ಕೊಡುಗೆ ನೀಡಬೇಕು, ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಬಾಗೇಪಲ್ಲಿ ತಾಲೂಕಿನ ಪುಟ್ಟ ಗ್ರಾಮವೊಂದರಲ್ಲಿ ಕಂಪನಿ ಸ್ಥಾಪನೆ ಮಾಡಿರುವ ಯುವಕರ ಸಾಧನೆಯನ್ನು ಎಲ್ಲರೂ ಮೆಚ್ಚುವಂತೆ ಆಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ತಾಲೂಕಿನ ನಿವಾಸಿಗಳಾದ ಎಸ್ ರಾಜು ಹಾಗೂ ಜಿಎನ್ ಗಣೇಶ್ ಎಂಬ ಗ್ರಾಮೀಣ ಭಾಗದ ಯುವಕರು ಬಾಗೇಪಲ್ಲಿಯ ಮೂಗುಚಿನ್ನೆಪಲ್ಲಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿರುವ ಅವಿನ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ವಿವಿಧ ಗಣ್ಯರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಉದ್ಘಾಟಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಗೇಪಲ್ಲಿ ತಾಲೂಕಿನ ಯುವಕರಿಬ್ಬರು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಪ್ರಾರಂಭಿಸಿರುವುದು ಅಭಿನಂದಿಸುವ ವಿಚಾರವಾಗಿದೆ. ಬೆಂಗಳೂರು ನಗರ ಜೀವನಕ್ಕಾಗಿ ರೂಢಿಯಾಗಿರುವ ಇಂದಿನ ಕಾಲದಲ್ಲಿ ಯುವ ಪೀಳಿಗೆ ಜನ್ಮ ಕೊಟ್ಟಿರುವ ತಾಯ್ನಾಡಿನಲ್ಲಿ ಕಂಪನಿ ಸ್ಥಾಪಿಸಿ ಸ್ಥಳೀಯ ನಿರುದ್ಯೋಗ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟು ವಿದ್ಯಾವಂತರ ಬದುಕಿಗೆ ಆಸರೆ ಆಗಬೇಕು ಎಂಬ ಸದುದ್ದೇಶದೊಂದಿಗೆ ಸ್ಥಾಪಿಸಿರುವ ಈ ಕಂಪನಿಯ ಸೇವೆಗಳು ರಾಜ್ಯ ವ್ಯಾಪ್ತಿಗೆ ವಿಸ್ತರಿಸಿ ಬಡವರಿಗೆ ಅನುಕೂಲವಾಗಲಿ ಎಂದರು. ಅರವಿಂದ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಸಂಸ್ಥಾಪಕ ಎಸ್ ರಾಜು ಮಾತನಾಡಿ, ಅವಿನ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮುಖ್ಯವಾಗಿ ಮೊದಲನೆಯದಾಗಿ ಗಡಿ ಭಾಗದಲ್ಲಿ ಇರುವ ಭಾಗದಲ್ಲಿ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ ಕಂಪನಿಯಲ್ಲಿ ಉದ್ಯೋಗಾವಕಾಶಗಳು ಕಲ್ಪಿಸುವುದು, ಪ್ರತಿಷ್ಠಿತ ಕಂಪನಿಗಳ ಬೆಲೆಗಿಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿಗಳನ್ನು ಮಾರುಕಟ್ಟೆಗೆ ತಂದು ಬಡವರ ಜನರಿಗೆ ಆರ್ಥಿಕ ಹೊರೆ ಕಡಿಮೆ ಮಾಡುವುದಾಗಿದೆ. ಈ ಸಂಸ್ಥೆಯ ಬೆಳವಣಿಗೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಬ್ಬರೂ ಸಹಕಾರ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಜಿಎನ್ ಗಣೇಶ್, ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹರಿನಾಥ್ ರೆಡ್ಡಿ, ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷ ಆರ್ಟಿ ಬಾಬು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ, ಆನಂದ, ಮುಖಂಡರಾದ ಕೆಆರ್ ಅಂಜನಪ್ಪ, ಎಲ್ಐಸಿ ಬಯ್ಯಾರೆಡ್ಡಿ, ಶಿವಪ್ಪ, ಬಿವಿ ವೆಂಕಟರಮಣ, ಮಂಜುನಾಥ, ವೆಂಕಟೇಶ್, ಡಾಕ್ಟರ್ ಪಾರ್ವತಮ್ಮ ಇನ್ನು ಮುಂತಾದವರು ಹಾಜರಿದ್ದರು. ಉದ್ದೇಶ ಏನಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓದಿರುವಂತಹ ಮಕ್ಕಳಿಗೆ ತುಂಬ ಸಹಾಯ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ದೊಡ್ಡ ಇಂಟೆನ್ಷನ್ ಇದು. ಇನ್ನೊಂದೇನೆಂದರೆ, ನಮ್ಮ ಕಂಪನಿ ಬಂದ್ಬಿಟ್ಟು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವೊಂದು ಕೊಡುಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇದನ್ನು ಪ್ಲ್ಯಾನ್ ಮಾಡಿ, ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು 7 ತಿಂಗಳು ಸತತ ಪ್ರಯತ್ನ ಪಟ್ಟಿದ್ದೀವಿ. ಜಸ್ಟ್ ಫಾರ್ ಓನ್ಲಿ ರಿಜಿಸ್ಟ್ರೇಷನ್ಸ್ಗೆ ಪ್ರತಿಯೊಂದು ಕಂಪನಿ ಇವಾಗ ನಾವು ಉದ್ಘಾಟನೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ 7 ತಿಂಗಳು ನಾವು ಶ್ರಮ ಪಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಇದೆ ನಮ್ಮ ಹತ್ರ. ಸೊ ಇನ್ನು ಮುಂದೆ ಇಂಟೆನ್ಷನ್ ಏನಂತಂದರೆ, ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಎಲ್ಲ ಪ್ಲಾನ್ ಮಾಡಬೇಕು ಚಿಕ್ಕಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ಲಾನ್ ಇದೆ. ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರ್ ಇಲ್ಲದೆ ಇರೋ ಕಾರಣದಿಂದ ನಾವೆಲ್ಲ ಕಾಂಟ್ರಾಕ್ಟ್ ತಗೊಂಡು ಹಿಮಾಚಲ ಪ್ರದೇಶದಿಂದ ಪ್ರತಿಯೊಂದು ಬ್ರ್ಯಾಂಡು ಏನೇನಿದೆ ಪ್ರತಿಯೊಂದು ಬ್ರ್ಯಾಂಡ್ಗೆ. ಸೊ ಅದೇ ರೀತಿ ನಾನು ಈ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಫಸ್ಟ್ ನಾನು ಮೈಕ್ರೋ ಲ್ಯಾಬ್ಸ್ಗೆ ಹೋದಾಗ ನಾನು ಒಂದೇ ಡ್ರೀಮ್ ಇದ್ದಿದ್ದು. ಸೊ ನಾನು ಇದೇ ಥರ ಒಂದು ಕಂಪ್ನಿ ಮಾಡಬೇಕಂತ ನನ್ನ ಡ್ರೀಮ್ ಇತ್ತು. 8 ವರ್ಷ ನಂತರ ನನ್ನ ಡ್ರೀಮ್ ಈಗ ಸಕ್ಸಸ್ಫುಲ್ ಆಗಿದೆ. ಸೊ ಇದನ್ನ ಇನ್ನೂ ಮುಂದೆ ತಗೊಂಡೋಗ್ಬೇಕು, ಇದನ್ನ ಚೆನ್ನಾಗಿ ಬೆಳೆಸಬೇಕನ್ನೋದು ನನ್ನ ಒಂದು ಡ್ರೀಮ್ ಇದೆ. ಇನ್ನೊಂದಾದ್ರೆ ಎಲ್ಲ ಮಕ್ಕಳು ನಮ್ಮ ಜಿಲ್ಲೆಯಿಂದ ಆಲ್ಮೋಸ್ಟ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಅಂದರೆ ಬೆಂಗಳೂರಲ್ಲಿ 70% ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರೇ ಇದ್ದಾರೆ, 70%. ಸೊ ಅಷ್ಟು ಜನ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬಹುದು, ನಮ್ಮ ಡಿಸ್ಟಿಕ್ಗೆ ನಮ್ಮ ಕಂಪ್ನಿಗೆ ಕೆಲಸ ಮಾಡ್ಬೇಕನ್ನೋದು ನನ್ನ ಡ್ರೀಮು. ಸೊ ಅದನ್ನ ನಾನು ಇನ್ನು ವಿತಿನ್ 1 ವರ್ಷದಲ್ಲೇ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ನನ್ನ ಮೈಂಡಲ್ಲಿ ಇರೋದು. ಅದೇ ರೀತಿ ಎಷ್ಟು ಒಳ್ಳೆ ಸಿಪ್ಲ್ ಆಗಿರ್ಬೋದು, ಮ್ಯಾನ್ಕೈನ್ ಆಗಿರ್ಬೋದು, ಎಷ್ಟು ಕಂಪ್ನಿಗಳಿದ್ದಾವೆ ಆ ಕಂಪ್ನಿ ಎಲ್ಲ ಈಗ ಡೈಲಿ ಜನರಲ್ ಬ್ರ್ಯಾಂಡ್ಸ್ ಏನಿದಾವೆ ಅಷ್ಟು ಲಾಂಚ್ ಮಾಡಿದ್ದೀವಿ ನಾವು. ಅದಕ್ಕೆ ಯಾವುದೇ ರೀತಿ ಎಫಿಕಸಿಯಲ್ಲಾಗಲಿ ಪ್ಯಾಕಿಂಗಲ್ಲಾಗಲಿ ಯಾವುದು ನಾವು ಕಮ್ಮಿ ಮಾಡಿಲ್ಲ. ಅವ್ರಿಗಿಂತ ಪ್ರೈಸ್ ಈಗ ಸಿಪ್ಲಾ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಆಗುತ್ತೆ. ಸೊ ಅವ್ರು 168 ರೂಪೀಸ್ MRP ಇದ್ರೆ ಬರೀ ನಮ್ದು 99 ರೂಪೀಸ್ ಇದೆ ಅಷ್ಟೇ. ಕೆಮ್ಮಿಗೆ ಸಿರಪ್ ಇರೋದು, ಕೆಮ್ಮಿಗೆ ಕಾಫಿ ಎರಡು. ಸೊ ಅದೇ ರೀತಿ ಎಲ್ಲ ಬ್ರ್ಯಾಂಡ್ಸ್ ನಮ್ಮ ಬಡವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಕಮ್ಮಿ ಪ್ರೈಸ್ಗೆ, ಸೊ 50% ಆಫ್ ಟಾಪ್ ಕಂಪ್ನೀಸ್ ಏನಿದಾವೆ ಆ 50%ಗೆ ನಾವು ಕೊಡೋದನ್ನ ನಾವು ಪ್ಲಾನ್ ಮಾಡಿದ್ದೀವಿ. ನಮ್ದೇನಾದ್ರೂ ನಮ್ಮ ಡಿಸ್ಟಿಕ್ಗೆ ಕೊಡುಗೆ ಇರಬೇಕಂತ ನಮ್ಮ ಡ್ರೀಮ್ ಇದೆ. ಅದೇ ರೀತಿ ನಮ್ಮ ಕಂಪ್ನಿಯಲ್ಲಿರೋ ಬ್ರ್ಯಾಂಡ್ಸ್ ದೊಡ್ಡವರಿಗೆ ಅಡಲ್ಟ್ಸ್ಗೆ ಕಾಫ್ ಸಿರಪ್ ಇದೆ, ವಿನ್ಕೋರ್ ಇದೆ, LS ಅಂತ ಹೇಳ್ಬಿಟ್ಟು. ಅದೇ ರೀತಿ ಪೇನ್ ಕಿಲ್ಲರ್ ಇದೆ.